ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಸೊ ತುಂಬ ದಿನವೇ ಆಗಿತ್ತು ಬ್ಲಾಗ್ ಹಾಕಿ, ತುಂಬ ಅಂದರೆ ಒಂದು ವಾರನೇ ಆಯಿತು ಅಂದ್ಕೊತೀನಿ. ಯಾಕೆ ಏನಾಯಿತು ಅನ್ನೋದನ್ನೆಲ್ಲ ನಾನು ಈ ಬ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಬೆಳಗ್ಗೆನೇ ಬೇಗ ಏನು ಎದ್ದಿರಲಿಲ್ಲ. ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ 8 o'clock ಆಗಿತ್ತು ಅಂದ್ಕೊತೀನಿ ನಾನು ಎದ್ದಾಗ. ವಿಂಡೋ ಸ್ಕ್ರೀನೆಲ್ಲ ಓಪನ್ ಮಾಡಿ ಹಾಗೇನೇ ಮಿರರ್ನಲ್ಲಿ ನೋಡ್ಕೊತಾ ಇದ್ದೆ. ಕೂದಲೆಲ್ಲ ಸರಿ ಮಾಡ್ಕೊತಾ ಇದ್ದೆ. ಸೊ ಇನ್ನು ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಬೇಕಲ್ವ. ಇದಿಷ್ಟಾಗ್ನೇ ನನ್ನ ರೂಮಲ್ಲಿ ಸದ್ಯಕ್ಕೆ ಮಕ್ಕಳು ಯಾರೂ ಇಲ್ಲ, ಓಕೆನಾ. ಮಕ್ಕಳು ಸಹ ಎಲ್ಲ ಅತ್ತೆ ಮನೆಯಲ್ಲೇ ಇದ್ದಾರೆ, ನಾನು ಒಬ್ಬಳೇ ಇರೋದು. ಹಾಗಾಗಿ ಸೈಲೆಂಟಾಗಿತ್ತು ವಾತಾವರಣ, ಯಾರೂ ಡಿಸ್ಟರ್ಬೆನ್ಸ್ ಏನೂ ಇರಲಿಲ್ಲ. ಅಂದರೆ ಅದೊಂಥರ ಒಂದು ದಿವಸ 2 ದಿವಸ ನಾವು ಪೀಸ್ಫುಲ್ಲಾಗಿ ಯಾವುದೇ ರೀತಿಯಾದಂಥ ಒಂದು ಮಕ್ಕಳು ನೋಡ್ಕೊಳೋದಾಗಿರ್ಬೋದು, ಏನಪ್ಪ ತಿಂಡಿ ಮಾಡೋದು, ಏನಪ್ಪ ಅಡುಗೆ ಮಾಡೋದು, ಯಾವುದೂ ತಲೆಗೆ ಇಕ್ಕೊಂಡಿರಲಿಲ್ಲ. ಫ್ರೀಯಾಗಿದ್ದೆ, ಒಂಥರ ಪೀಸ್ಫುಲ್ಲಾಗಿತ್ತು ನನಗೆ. ಅಮ್ಮ ಏನಾದರೂ ಮಾಡಿಕೊಟ್ರೆ ತಿಂತಿದ್ದೆ ಆರಾಮಾಗಿ. ಅಂದರೆ ಆ ಥರ ಇರೋದಕ್ಕೆ ಒಂದು ದಿವಸನಾದರೂ ನಮಗೆ ಚಾನ್ಸ್ ಬೇಕಲ್ವ. ಬಟ್ ನೆಕ್ಸ್ಟ್ ಡೇಗೆ ನಮಗೇನೆ ಬೇಜಾರಾಗಿ ಹೋಗ್ಬಿಡುತ್ತೆ, ಏನು ಮಾಡ್ದಲೆ ಒಂಥರ ಸೋಂಬೇರಿತನ ಬಂದುಬಿಡುತ್ತೆ. ಸೊ ನನಗೂ ಹಂಗೆ ಆಗೋಗಿತ್ತು ಈ ವೀಕೆಲ್ಲ. ಇನ್ನು ಆಚೆ ಬಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತಿದ್ದೆ. ಎಳೆ ಬಿಸಿಲೇನೆಲ್ಲ ಆಗಲಿ 8 ಗಂಟೆ ಆಗೈತಲ್ಲ, ಅಂದ್ರೂ ಇವಾಗೆಲ್ಲ ಬೇಸಿಗೆ ಜಾಸ್ತಿ ಇರೋದ್ರಿಂದ 8 ಗಂಟೆಗೂ ಸುಡೋ ಬಿಸಿಲು ಥರನೇ ಕಾಣುತ್ತೆ ನನಗೇನೋ. ಮನೆ ಒಳಗಡೆ ಇದ್ದು ಸ್ವಲ್ಪ ಹೊತ್ತು ಹಾಗೇ ಬಿಸಿಲಲ್ಲಿದ್ದೆ. ಇನ್ನು ತಿರ್ಗಾ ನಾನು ಆಚೆ ಹೋಗೋದೇ ಇಲ್ಲ ಏನಕ್ಕೂ ಅಲ್ವಾ. ಹಾಗೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು ಈಚೆಗಡೆ ನಮ್ಮ ಮನೆ ಹತ್ರ ಫುಲ್ಲು ಖಾಲಿ ಥರ, ಏನು ಮನೆಗಳಿಲ್ಲ, ಯಾವುದೇ ಒಂದು ಗಲಾಟೆ ಅಂತೂ ಇಲ್ಲವೇ ಇಲ್ಲ ಬಿಡಿ. ಸೈಲೆಂಟಾಗಿರುತ್ತೆ, ಸಿಂಗಲ್ ಮನೆ ಥರ ಆರಾಮಾಗಿರ್ಬೋದು. ಹಾಗಾಗಿ ಸುಮ್ಮನೆ ಆಗಿ ಈಚೆಗಡೆ ನಿಂತ್ಕೊಂಡು ಆ ಸ್ಕೂಲೆಲ್ಲ ಓಡಾಡ್ತಿರ್ತವೆ ಈ ಟೈಮಲ್ಲಿ ನೋಡ್ಕೊಂಡು ಹಾಗೆ ನಿಂತಿದ್ದೆ. ಇನ್ನು ಒಳಗಡೆ ಬಂದು ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಅಂದ್ಕೊಂಡೆ. ನಾನು ಬೆಳಗ್ಗೆ ಎದ್ದು ಡೈಲಿ ಅದಂತೂ ಮಿಸ್ಸೇ ಮಾಡೋದಿಲ್ಲ, ನೀರು ಕುಡಿತೀನಿ. ಬಿಸಿನೀರಿಲ್ಲ ಅಂದ್ರೂ ತಣ್ಣೀರು ಸಹ ಕುಡಿತೀನಿ. ಸೊ ಯಾಕೆ ಇಷ್ಟು ದಿವಸ ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಅಂತಂದರೆ, ನಾನು ಮಗಳು ಚಿಕ್ಕವಳು ಆದಮೇಲೆ ನಾರ್ಮಲ್ ಆಗಿತ್ತು ನಂದು. ಆ್ಯಕ್ಚುಲಾಗಿ 2 ಡೆಲಿವರಿನೂ. ಸೊ ನಂದು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡಿಸ್ಕೊಂಡಿರಲಿಲ್ಲ. ಹಾಗಾಗಿ ಈಗ ಸಮ್ಮರ್ ಅಲ್ವಾ ಅಂತ ಹೇಳಿ ಸಮ್ಮರಿಗೇ ನಾನು ಕಾಯ್ತಿದ್ದೆ, ಮಾಡಿಸ್ಕೊಂಬಿಡೋಣ ಇನ್ನು ಸಾಕು. ಯೋಚನೆ ಮಾಡಿದೆ, ಸಾಕು ಬಿಡು ಇಬ್ಬರೇನೇ ಅಂತ ಹೇಳಿ ಯೋಚನೆ ಮಾಡಿ ಈಗ ಮಾಡಿಸ್ಕೊಳೋಕ್ಕೆ ಟೈಮ್ ಸಿಕ್ಕಿತ್ತು. ಸೊ ನಂದದೊಂಥರ ಪದ್ಧತಿಯಾಗಿ ಹೋಗ್ಬಿಟ್ಟಿತ್ತು. ಆಗುತ್ತೋ ಇಲ್ವೋ ಅನ್ನಂದರೆ ನನಗೆ ಈಗಲೇ ಸಮ್ಮರ್ ರಜದಲ್ಲೇ ಮಾಡಿಸ್ಕೊಂಬಿಡ್ಬೇಕು, ಮತ್ತು ತಿರ್ಗಾ ಟೈಮ್ ಇರಲ್ಲ ನನಗೆ. ಹಾಗಾಗಿ ಯೋಚನೆ ಮಾಡಿ ಆಗ್ಲಪ್ಪ ದೇವ್ರ ದಯೆಯಿಂದ ಹೆಂಗೋ ಆಯಿತು. ಸೊ ಅದೆಲ್ಲ ಫುಲ್ ಡೀಟೇಲಾಗಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ, ಏನಾಯಿತು, ಯಾವ ಆಪ್ರೇಷನ್ ಮಾಡಿಸ್ಕೊಂಡ್ವಿ, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲ. ಸೊ ಅದಕ್ಕೋಸ್ಕರ ನಾನು ಆಪ್ರೇಷನ್ ಮಾಡಿಸ್ಕೊಂಡಿದ್ದಾಯಿತು. ಈಗ 1 ವಾರ ಆಯಿತು ನಾನು ರೆಸ್ಟ್ ಎಲ್ಲ ಪೂರ್ತಿಯಾಗಿ ರೆಸ್ಟ್ ತೊಗೊಂಡು ಎಲ್ಲ ರಿಕವರಿ ಆಗಿದೆ ಕಂಪ್ಲೀಟಾಗಿ. ಅಂದ್ರೂ ಸ್ವಲ್ಪ ರೆಸ್ಟ್ ಇನ್ನೂ ಮಾಡಲೇಬೇಕು. ಒಂದು 15 ಡೇಸ್ ಆದ್ರೂ ಏನೇ ಒಂದು ಭಾರವಾದಂಥ ಐಟಮ್ಗಳಾಗಿರ್ಬೋದು ಅಂಥ ಕೆಲಸಗಳು ಏನಾದರೂ ಮಾಡಬಾರ್ದು ಅಂತ ಹೇಳಿದಾರಲ್ಲ. ಹಾಗಾಗಿ ಇನ್ನೊಂದು ಸ್ವಲ್ಪ ದಿವಸ ತೊಗೊಬೇಕು ರೆಸ್ಟ್ನ. ಸೊ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಬಿಡ್ಬೋದು, ಏನು ತೊಂದರೆ ಏನಿಲ್ಲ, ಅಷ್ಟೇನೇ. ಸೊ ಇಷ್ಟು ದಿವಸ ರೆಸ್ಟ್ ಆಯಿತು, ಇನ್ನು ಸಾಕಪ್ಪ, ನನಗೂ ಸಾಕಾಯಿತು. ಸುಮ್ಮನೆ ಮನೇಲಿದ್ದು ನಿಜವಾಗ್ಲೂ ನನಗೂ ಬೇಜಾರಾಗಿ ಹೋಗ್ಬಿಡ್ತು. ಆಮೇಲೆ ಹುಡುಗರು ಬೇರೆ ಇರಲಿಲ್ಲ, ಆಟಾಡ್ಕೊಂಡಿರೋಕ್ಕಾಗಲಿ ಅವ್ರ ಮಾತನ್ನ ಕೇಳೋಕ್ಕಾಗಲಿ. ಒಬ್ಬಳೇ ಇದ್ನಲ್ಲ. ಸೊ ಅದಕ್ಕೂ ನನಗೂ ಬೇಜಾರಾಯಿತು. ಹಂಗೂ ನಮ್ಮ ಮನೆಯವ್ರನ್ನ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಬಿಟ್ಬಿಡ್ರಿ ಸಾಕು ಇನ್ನು ಅಂತ ಅಂದೆ. ಅವರು ಇಲ್ಲ, ಇನ್ನೊಂದು ಸ್ವಲ್ಪ ದಿವಸ ಆರಾಮಾಗಿರೋ, ಇಲ್ಲೇ ಆಟಾಡ್ಕೊಂಡು ಅವರೇ, ಏನು ಅಮ್ಮ ಬೇಕು ಅಂತ ಯಾರು ಏನು ಕೇಳ್ತಿಲ್ವಂತೆ. ಸೊ ಅದಕ್ಕೋಸ್ಕರ ಅವರು ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಯಾವಾಗ ಕರ್ಕೊಂಬರ್ತಾರೋ ಗೊತ್ತಿಲ್ಲ. ಹಾಗೇ ನಮ್ಮಮ್ಮನ ಹತ್ರ ತಲೆಗೆ ಎಣ್ಣೆ ಹಾಕ್ಸ್ಕೊತಿದ್ದೆ. ಇನ್ನು ಕೂದಲು ನಿಜವಾಗ್ಲೂ ತಲೆಗೆ 1 ವಾರದಿಂದ ಎಣ್ಣೆನೇ ಹಾಕಿರಲಿಲ್ಲಲ್ಲ, ಫುಲ್ಲು ಡ್ರೈ ಆಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಸ್ಕೊಂಡು ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಹಾಕ್ಸ್ಕೊತಾ ಇದ್ದೆ. ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು, ಎಳ್ಳೆಣ್ಣೆನ ಹಾಕ್ಕೊಂಡಿರಲಿಲ್ಲ, ಕೊಬ್ಬರಿ ಎಣ್ಣೆನೇ. ನನಗೇನೋ, ನಾವು ನಿಜ ಹೇಳ್ತೀರಿ, ನಮ್ಮ ಅಮ್ಮನ ಕೈಯಲ್ಲಿ ಎಣ್ಣೆ ಹಾಕ್ಸ್ಕೊಂಡು ಮಸಾಜ್ ಮಾಡಿಸ್ಕೊಂಡಂಗೆ ಒಂಥರ ಸಮಾಧಾನ ಆಗಿರುತ್ತೆ. ಅವ್ರು ಮಸಾಜ್ ಮಾಡ್ತಿದ್ರೆ ಹಂಗೆ ನಿದ್ದೆ ಬಂದುಬಿಡುತ್ತೆ. ನನಗೆ ಅದೇ ಕಂಫರ್ಟಬಲ್. ಬೇರೆಯವ್ರ ಕೈಲೆಲ್ಲ ಹಾಕ್ಸ್ಕೊಂಡ್ರೆ ನನಗೆ ಅಷ್ಟೊಂದಾಗಿ ಫೀಲೇ ಆಗೋದಿಲ್ಲ. ಬಟ್ ನಮ್ಮಮ್ಮ ಮಸಾಜ್ ಮಾಡೋದ್ರಲ್ಲಿ ನನಗೆ ನಿಜವಾಗ್ಲೂ ನಿದ್ದೆನೇ ಬಂದುಬಿಡುತ್ತೆ, ಹಂಗಾಗ್ತಾರೆ. ಅಂದರೂ ಹೇಳ್ತಾಯಿದ್ರು ನಮ್ಮಮ್ಮ, ನೀನು ಮಾತ್ರ ಹಾಕ್ಸ್ಕೊತಾ ಇರೋ, ನನಗಂತೂ ಹಾಕೋಕ್ಕೆ ಬರಬೇಡ ನೀನು ಅಂದರು. ನೀನು ಕರೆಯೋದೇ ಇಲ್ಲ, ನಾನು ಅದಕ್ಕೇನೇನೆ ಹೇಳ್ಬೇಕಲ್ವ ಎಣ್ಣೆ ಹಾಕು ಅಂತಂದರೆ ಹಾಕ್ಬೋದಪ್ಪ, ನೀನೇನು ಹೇಳೋದೇ ಇಲ್ಲ ಅಂತ ನಾನು ಅಂತಿದ್ದೆ. ಸೊ ನಾನು ಅಕಸ್ಮಾತ್ ಏನಾದರೂ ಅಮ್ಮಮ್ಮ ನೀನೇ ಹಾಕು ಅಂದ್ರೂ ನಾನಿಲ್ಲ ಅಮ್ಮ ಹಾಕ್ಬಾ ಅಂತ ಬಲವಂತ ಮಾಡಿ ಹಾಕ್ಸ್ಕೊತೀನಿ. ಒಂಥರ ಸಮಾಧಾನ ಅನಿಸ್ತು. ತಲೆಗೆ ಮಸಾಜ್ ಮಾಡಿಸ್ಕೊಳೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅದು ಫೀಲೇ ಬೇರೆ. ಸೊ ತಲೆಗೆಲ್ಲ ಎಣ್ಣೆ ಹಾಕ್ಸ್ಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳಿ. ಎಲ್ಲರಿಗೂ ಅಷ್ಟೇ ಅಲ್ವಾ, ತಾಯಂದ್ರದ್ದು ಎಷ್ಟೇ ಏನೇ ಇದ್ರೂ ಅಮ್ಮನ ಪ್ರೀತಿ ಅಮ್ಮನೇ ಕೊಡೋಕ್ಕಾಗುತ್ತೆ ಹೊರತು ಬೇರೆ ಯಾರೂ ಕೊಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಅದೇ ರೀತಿಯಾಗಿ ನಾನಂತೂ ನಿಜ ಖುಷಿ ಪಡ್ತೀನಿ. ಹಾಗೆಯೇ ಅವ್ರ ಕೇರ್ ಆಗಿರ್ಬೋದು, ಮೇಲ್ಗಡೆ ಕೋಪ ಇರುತ್ತೆ, ಬಟ್ ಒಂದೊಂದು ಸತಿ ಬೈತಾರೆ ಸಹ. ಆದ್ರೂ ಒಳಗಡೆ ಮಗಳು ಅನ್ನೋ ಪ್ರೀತಿ ಇದ್ದೇ ಇರುತ್ತೆ ಅಲ್ವಾ.
ಬರೀ ಅಮ್ಮ ಅಂತ ಅಲ್ಲ, ಅಪ್ಪನೂ ಸಹ ನಾನು. ಇನ್ನು ನಮ್ಮಮ್ಮನೇ ಸ್ವಲ್ಪ ಜಾಸ್ತಿ, ಯಾಕಂದರೆ ನಮ್ಮಪ್ಪ ಕೆಲಸ ಅದು ಇದು ಬ್ಯುಸಿ, ಅವರಂತೂ ಫೋನ್ ಮಾಡೋದಿಲ್ಲ, ಅಪರೂಪಕ್ಕೆ ಒಂದು ಸತಿ ಮಾಡ್ತಿರ್ತಾರೆ. ಬಟ್ ನಮ್ಮಮ್ಮ ಅಂತೂ ದಿನಾ ಫೋನ್ ಮಾಡ್ತಾರೆ. ಏನು ನಾಷ್ಟ ಮಾಡಿದೆ, ಏನು ಮಾಡಿದೆ, ಮಕ್ಳೇನು ಮಾಡ್ತವ್ರೆ, ಏನೂ ಇರೋದಿಲ್ಲ ಮಾತಾಡೋದಕ್ಕೆ. ಸುಮ್ಮನೆ ಬರೀ ಅದಾನ ಹೇಳೋಕ್ಕಾದ್ರೂ ಮಾಡೇ ಮಾಡ್ತಾರೆ ದಿನಕ್ಕೆ ಒಂದು ಸತಿನಾದರೂ ಫೋನ್ನ. ಸೊ ಇನ್ನು ಸ್ವಲ್ಪ ಹೊತ್ತಾಯಿತು, ಎಣ್ಣೆ ಹಾಕ್ಸ್ಕೊಂಡು ಇಷ್ಟೊತ್ತೇನು ಸ್ನಾನ ಮಾಡಲಿಲ್ಲ. ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಬಿಟ್ಟು ಹಾಗೆಯೇ ಫ್ರೆಶ್ ಅಪ್ ಆಗೋಣ ಅಂತ ಹೋದೆ. ಏನೋ ಬ್ರೇಕ್ಫಾಸ್ಟ್ ಬೇರೆ ಮಾಡಬೇಕಾಗಿದೆಯಲ್ಲ, ಹಾಗಾಗಿ ಇಲ್ಲಿ ಎದ್ದಿದ್ದೆ ಲೇಟ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಫ್ರೆಶ್ ಅಪ್ ಆದೆ ನಾನು. ಆಪ್ರೇಷನ್ ಆದಮೇಲೆ ತುಂಬ ದಿವಸ ಆಯಿತು ನಾನು ಸ್ನಾನ ಮಾಡಿ, ಯಾಕಂದರೆ ಅವ್ರು ಹೇಳಿದರು ಒಂದು 5 ದಿವಸನಾದರೂ ಸ್ನಾನ ಮಾಡ್ದಲೇ ಇರಿ, ಗಾಯ ವಾಸಿ ಆಗಬೇಕಲ್ಲ ಅಂತ ಹೇಳಿ. ಹಾಗಾಗಿ ನಾನು ಟೈಮ್ ತೊಗೊಂಡೆ, 1 ಅವರ್ ಆಯಿತು ನಾನು ಸ್ನಾನಕ್ಕೆ ಹೋಗಿ. ತಲೆಗೆ ಬೇರೆ ಎಲ್ಲ ಎಣ್ಣೆ ಹಾಕಿದ್ನಲ್ಲ, ಅದಕ್ಕೆ ನೀಟಾಗಿ ಸ್ನಾನ ಮಾಡಿಕೊಂಡು ಬಂದೆ. ಸೊ ನನಗೂ ಯಾವಾಗ ಸ್ನಾನ ಮಾಡ್ಕೊಂಬಿಡ್ತೀನಪ್ಪ ಅಂತ ಅನಿಸ್ಬಿಟ್ಟಿತ್ತು. ಈ ಬಿಸಿಲಿಗೂ ಆ ಸೆಕೆಗೂ ಒಂಥರ ಕೂದಲೆಲ್ಲ ಗೊತ್ತಿಲ್ಲ, ಸೆಕೆ ಆದರೆ ಹೆಂಗಾಗಿರುತ್ತೆ ಅಂತ ನನ್ನ ಸ್ಥಿತಿ. ಹಾಗೆಯೇ ಸಿಂಪಲ್ಲಾಗಿ ರೆಡಿ ಆದೆ, ಏನೋ ಅಂತ ಜಾಸ್ತಿ ಏನಿಲ್ಲ, ಸುಮ್ಮನೆ ಹಾಗೆ ಮಾಯ್ಶ್ಚರೈಸರ್ಸ್ ಎಲ್ಲ ಹಚ್ಕೊಂಡು ಕುಂಕುಮ ಇಟ್ಕೊಂಡು ಬಂದೆ. ಹಾಗೆಯೇ ಅಮ್ಮ ಎಲ್ಲ ನೆಲ ಮನೆಯೆಲ್ಲ ಒರೆಸಿದ್ರಲ್ಲ, ಇನ್ನು ನಂದು ಪೂಜೆ ಮಾಡೋದೊಂದೇ. ಹೂವು ಎಲ್ಲ ಕಿತ್ಕೊಂಬಂದು ಇಟ್ಟಿದ್ರು ಅವರೇನೆ, ಅದನ್ನೆಲ್ಲ ನೀಟಾಗಿ ದೇವ್ರ ಫೋಟೋಗಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸೊ ತುಂಬ ದಿನ ಆದಮೇಲೆ ದೇವ್ರಿಗೂ ಸಹ ದೀಪ ಹಚ್ತಾ ಇದ್ದೀನಿ. ಅವರ ದೇವರಿಗೆ ಕೈ ಮುಗಿದು ಸಹ ಜಾಸ್ತಿ ದಿವಸನೇ ಆಗೋಗ್ಬಿಟ್ಟಿತ್ತು. ಒಂಥರ ಸಮಾಧಾನ ಅನಿಸ್ತು. ಇವತ್ತಿನ ದಿವಸ ನಾನು ಹೇಳ್ತಿದ್ದೀನಲ್ಲ, ತುಂಬಾ ಒಂಥರ ಸಮಾಧಾನವಾಗಿ ಪೀಸ್ಫುಲ್ಲಾಗಿತ್ತು ನನಗೆ, ಚೆನ್ನಾಗಿತ್ತು. ಹಾಗೆಯೇ ರಿಲ್ಯಾಕ್ಸಿಂಗ್ ಆಗಿತ್ತು. ಯಾವುದೇ ರೀತಿ ಒಂಥರ ಅದನ್ನು ಹೇಗೆ ಹೇಳುತ್ತೆ ಅದನ್ನು ಹೇಳೋಕ್ಕೆ ಆಗಲ್ಲ, ಒಂಥರ ಆ ಫೀಲೇ ಬೇರೆ ನನಗೆ. ಹಾಗೆಯೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ, ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ, ಬಟ್ ಹತ್ರನೇ, ಒಂದು ಅರ್ಧ ಗಂಟೇಲಿ ಹೋಗ್ಬೋದು. ಹೋಗೋಣ ಅಂತ ಅಂದ್ಕೊಂಡೆ. ಅಮ್ಮ ಈ ವಾರ ಬೇಡ ಬಿಡು, ನೆಕ್ಸ್ಟ್ ವಾರ ಹೋಗಿವಂತೆ ಅಂತಂದರು. ಸರಿ ಆಯಿತು ಅಂತ ನಾನು ಸುಮ್ಮನೆ ಆದೆ. ಇಲ್ಲಾಂದಿದ್ರೆ ಹೋಗ್ಬಿಟ್ಟು ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಈ ದಿನ ಅಂತ ಅಂದ್ಕೊಂಡಿದ್ದೆ. ಇರಲಿ ಬಿಡು, ಆಮೇಲೆ ಇನ್ನೂ ಸ್ವಲ್ಪ ದಿವಸ ರೆಸ್ಟ್ ತೊಗೊಳೋಣ ಅಂತೇಳಿ, ಒಬ್ಬೊಬ್ಬಳೇ ಹೋಗೋದು ಯಾಕೆ ಅಂತ ಹೇಳಿಬಿಟ್ಟು ಸುಮ್ಮನೆ ಆದೆ. ಇನ್ನು ಊಟ ಮಾಡಬೇಕಾಗಿತ್ತಲ್ಲ, ಊಟ ಮಾಡೋಕ್ಕಿಂತ ಮುಂಚೆನೇ ಗ್ಯಾಸ್ಟ್ರಿಕ್ ಮಾತ್ರೆ ಕೊಟ್ಟಿದ್ದರು. ಸೊ ಆಗಲೇ ನೋಡ್ಬೋದು, ಇನ್ನು ಲಾಸ್ಟ್ ಒನ್ ಇದೆ. ದಿನ ಬೆಳಗ್ಗೆ ರಾತ್ರಿ ನುಂಗ್ತಾಯಿದ್ದೆ. ಸೊ ಗ್ಯಾಸ್ಟ್ರಿಕ್ ಮಾತ್ರೆನ ನುಂಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತಾದಮೇಲೆ ಊಟ ಮಾಡ್ಬೋದು ಅಂತ ಹೇಳಿ ಫಸ್ಟ್ ಮಾತ್ರೆ ನುಂಗ್ತಾಯಿದ್ದೆ. ಸೊ ಅದು ಒಂದು ಒಳ್ಳೆಯದೇ ಅಲ್ವಾ ಗ್ಯಾಸ್ಟ್ರಿಕ್ ಮಾತ್ರೆ. ಗ್ಯಾಸ್ಟ್ರಿಕ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇವಾಗ ಆಪ್ರೇಷನ್ ಆದಮೇಲೆ ಒಂದೊಂದು ಸತಿ ಅನಿಸುತ್ತೆ ನನಗೂ ಎಲ್ಲೋ ಗ್ಯಾಸ್ಟ್ರಿಕ್ ಆಗಿರುತ್ತೆ ಅಂತ. ಸರಿಯಾಗಿ ಆಕ್ಲಿಸೋಕ್ಕೆ ಆಗೋದಿಲ್ಲ, ಒಂಥರ ಉಸಿರು ಹಿಡ್ದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಸ್ಕಿಪ್ ಮಾಡ್ದಲೇ ಕಂಟಿನ್ಯೂಸ್ ಆಗಿ ನುಂಗ್ತಾಯಿದ್ದೆ. ನುಂಗಿದ ತಕ್ಷಣವೇ ಊಟ ಮಾಡಬಾರ್ದು. ಸೊ ಯಾವತ್ತೇ ಆಗಲಿ ಗ್ಯಾಸ್ಟ್ರಿಕ್ ಮಾತ್ರೆ ನುಂಗಾದ್ಮೇಲೆ ಒಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ವೆಯ್ಟ್ ಮಾಡಿ ಅದಾದಮೇಲೆ ಊಟ ಮಾಡಬೇಕು. ಹಾಗೇ ಹಿಂದೆಯೇ ತಿನ್ನಬಾರ್ದು. ಸೊ ಹಾಗೆ ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಅಂತ ಟಿ ವಿ ಆನ್ ಮಾಡಿದೆ. ಇನ್ನೇನು ಯಾವಾಗಲೂ ಫೋನ್ ನೋಡಿ ನೋಡಿ ನನಗೂ ಬೇಜಾರಾಗೋಗ್ಬಿಟ್ಟಿತ್ತು. ಅಟ್ಲೀಸ್ಟ್ ಟಿ ವಿ ನೋಡೋಣ ಅಂದರೆ ಅದರಲ್ಲೂ ಯಾವುದು ಚೆನ್ನಾಗಿರೋ ಫಿಲಮ್ಸೇ ಆಗ್ತಿರ್ಲಿಲ್ಲ. ಇರಲಿ ಏನಾದರೂ ನೋಡ್ಕೊಳ್ಳೋಣ, ಮ್ಯೂಸಿಕನ್ನು ಕೇಳೋಣ ಅಂತ ಹೇಳ್ಬಿಟ್ಟು ಟಿ ವಿ ಹಾಕ್ತಿದ್ದೆ. ನಮ್ಮ ಮನೇಲಿ ಟಿ ವಿ ಇವಾಗ ಯಾರೂ ಜಾಸ್ತಿ ನೋಡೋದೇ ಇಲ್ಲ ಅಂತ ಅಂದ್ಕೊತೀನಿ. ನಮ್ಮಮ್ಮನೂ ಫೋನು, ಅವ್ರ ಹತ್ರನೂ ಫೋನ್ ಇರೋದ್ರಿಂದ ಫೋನ್ ನೋಡ್ತಾರೆ. ಸೊ ಹುಡುಗರು ಬಂದಾಗ ಮಾತ್ರ ನಮ್ಮ ಮನೇಲಿ ಮಕ್ಕಳು ಬಂದಾಗ ಅವ್ರೇನಾದರೂ ಕಾರ್ಟೂನ್ ನೋಡ್ಬೋದು ಅಂದಾಗ ಮಾತ್ರ ಹಾಕ್ತಿದ್ದೀವಿ ಅಷ್ಟೇನೆ. ಇನ್ನು ನಾಷ್ಟ ಉಪ್ಪಿಟ್ಟು ಮಾಡಿದರು. ನನಗೆ ಉಪ್ಪಿಟ್ಟು ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಬಟ್ ಆದ್ರೂ ನಮ್ಮಮ್ಮ ತರಕಾರಿ ಹಾಕಿ ಮಾಡಿದ್ರಲ್ಲ, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ತಿಂತಾಯಿದ್ದೆ. ಸೊ ಇನ್ನು ಊಟ ಮಾಡಾದ್ಮೇಲೂ ಸಹ ಮಾತ್ರೆಗಳಿದ್ದಾವೆ, 3 ಮಾತ್ರೆ ನುಂಗಬೇಕಾಗಿತ್ತು. ಊಟ ಮಾಡಾದಮೇಲೆ ಬೆಳಗ್ಗೆ, ಹಾಗೆಯೇ ರಾತ್ರಿ ಊಟ ಮಾಡಾದಮೇಲೆ. ಸೊ ಎಲ್ಲ ಮಾತ್ರೆಗಳು ಕಂಪ್ಲೀಟ್ ಆಯಿತು. ಇವತ್ತಿಗೆಲ್ಲ ಕ್ಲೋಸ್, ಇನ್ಯಾವುದು ಬಾಕಿ ಇರಲಿಲ್ಲ. ಇವತ್ತಿಗೆ ಫುಲ್ ರಿಲ್ಯಾಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಆಮೇಲೆ ಬ್ಯಾಂಡೇಜ್ ಸಹ ಹಾಕಿರ್ತಾರಲ್ಲ, ಅದನ್ನು ಸಹ ಎಲ್ಲ ತೆಗ್ದಿದ್ದೀನಿ. ಎಲ್ಲ ವಾಸಿಯಾಗಿದೆ ಕಂಪ್ಲೀಟಾಗಿ, ಆರಾಮಾಗಿ ರಿಕವರಿ ಆಗಿದೆ. ಸೊ ಮಾತ್ರೆ ಪವರಿಗೆ ನಿದ್ದೆ ಅಂತೂ ಸಿಕ್ಕಾಪಟ್ಟೆ ಬರ್ತಿತ್ತು. ಟಿ ವಿ ನೋಡಿಕೊಂಡು ಸೋಫಾ ಮೇಲೆ ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. ನಮ್ಮಮ್ಮ ಟಿ ವಿ ಆಫ್ ಮಾಡ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾಯಿದ್ರು. ಅವ್ರು ಎಬ್ರಿಸೂ ಇಲ್ಲ, ಹೋಗಿ ರೂಮಲ್ಲಿ ಮಲ್ಕೊಳ್ಳಿ ಅಂತೇಳಿ. ನಾನು ಯಾವ ಜ್ಞಾನದಲ್ಲಿ ಮಲ್ಕೊಂಬಿಟ್ನೋ. ಆಮೇಲೆ ಫ್ಯಾನ್ ಹಾಕಿರ್ಲಿಲ್ವಲ್ಲ, ಸೆಕೆ ಆಗೋಗ್ಬಿಡ್ತು, ಆಗ ಎಚ್ಚರ ಆಯಿತು. ಈಗಂತೂ ಅದೇ ಹೇಳೋದ್ನಲ್ಲ, ಟ್ಯಾಬ್ಲೆಟ್ಸ್ ಪವರ್ಗೆ 3 to 4 ಅವರ್ಸ್ ನಿದ್ದೆ ಮಾಡಿಬಿಡ್ತೀನಿ ಚೆನ್ನಾಗೇ. ಅದಕ್ಕೆ ಏನು ನಿದ್ದೆ ಮಾಡಬೇಕು ಅನ್ಸುತ್ತಲ್ವ, ಮಾತ್ರೆ ನುಂಗಾದ್ಮೇಲೆ ನಿದ್ದೆ ಬರುತ್ತೆ, ಇಟ್ಸ್ ಕಾಮನ್. ಹಾಗಾಗಿ ಮಲ್ಗಿ ಎದ್ದಾದ್ಮೇಲೆ ನೋಡಿದ್ರೆ ಅದಾಗಲೇ 4 ಗಂಟೆ ಹೋಗ್ಬಿಟ್ಟಿತ್ತು. ಊಟ ಮಾಡಿಕೊಂಡೆ. ಅಮ್ಮ ಸೊಪ್ಪು ಸಾಂಬಾರು ಮಾಡಿದರು, ಚೆನ್ನಾಗಿರುತ್ತೆ. ಬರೀ ಪಾಲಕ್ ಹಾಕಿ ಮೊಸಪ್ಪು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸ್ ಸೊಪ್ಪಿಗಿಂತ ಚೆನ್ನಾಗಿರುತ್ತೆ ಪಾಲಕ್ಕಲ್ಲಿ ಮಾಡಿರೋದು. ಸೊ ತಿಂದ್ಕೊಂಡು ಇನ್ನೊಂದು ಸ್ವಲ್ಪ ಆಚೆಗಡೆ ಓಡಾಡ್ತಿದ್ದೆ. ನಾನು ಆಚೆನೂ ಓಡಾಡ್ತಿರ್ಲಿಲ್ಲ. ನಮ್ಮಮ್ಮ ಮನೆ ಕಡೆ ಪ್ರಶಾಂತವಾಗಿರುತ್ತೆ ನೋಡಿ, ಯಾವುದೂ ಇಲ್ಲ ಅಷ್ಟೊಂದು ಮನೆಗಳು, ಆರಾಮಾಗಿ ಓಡಾಡ್ಬೋದು. ಆ ಕಾರ್ ಇದೆಯಲ್ಲ, ಅಲ್ಲಿ ತನಕ ಅಲ್ಲಿಗೆ ಹೋಗಿ ಮತ್ತೆ ರಿಟರ್ನ್ ಈ ಕಡೆಗೆ ಬಂದುಬಿಡ್ತೀನಿ. ಅದರಿಂದ ಮುಂದೇನು ಹೋಗೋದಿಲ್ಲ.
ಇಷ್ಟು ಅಗಲನೇ ಓಡಾಡ್ಕೊಂಡಿರ್ತಿದ್ದೆ. ಊಟ ಮಾಡಾದ್ಮೇಲೆ ರಾತ್ರಿ ಹೊತ್ತು ಅಷ್ಟೇನೆ ವಾಕ್ ಮಾಡೋದಾಗಿರ್ಬೋದು, ಒಂಥರ ಚೆನ್ನಾಗಿರುತ್ತೆ ನನಗೆ ಇಲ್ಲಿ ಹಸುಗಳಿದ್ದಾವೆ ಗೊತ್ತಾ. ನಮ್ಮ ಮಾನ್ಯ ಯಾವಾಗಲೂ ಪುಟ್ಟಿ ಕೆಂದಿ ಅಂತ ಹೇಳ್ತಿರ್ತಾರಲ್ಲ, ಸೊ ಅವ್ರನ್ನ ತೋರಿಸ್ತೀನಿ. ನಾನು ಹಾಗೆ ವಾಕ್ ಮಾಡ್ತಿದ್ನಲ್ಲ, ಇನ್ನೇನು ಒಂದೊಂದು ಸತಿ ಅವ್ರ ಟೈಮಿಂಗ್ಸ್ ಪ್ರಕಾರ ಮನೆ ಕಡೆ ಬಂದುಬಿಡ್ತಾರೆ. ನಮ್ಮ ಮನೆ ಕಡೆ ಎಲ್ಲ ಬಿಟ್ಟಟ್ಬಿಡೋದು, ದೊಡ್ಡವರಾಗಲಿ ಚಿಕ್ಕವರಾಗಲಿ ಹಸ್ಗಳನ್ನ ಮೇಯೋದಕ್ಕೆ ಏನು ಕಟಾಕೆ ಮೇಯಿಸೋದಿಲ್ಲ. ಅವ್ರ ಟೈಮಿಂಗ್ಸ್ ಆಯಿತು, ಇನ್ನು ಮನೆ ಕಡೆ ಬಂದಿದ್ದಾರೆ. ಇದು ಬಂದು ಪುಟ್ಟಿ ಅಂತ ಹೇಳಿ, ಒಬ್ಳನ್ನ ಕಟಾಕ್ತೀವಿ, ಇನ್ನೊಬ್ಳನ್ನ ಬಿಟ್ಟುಬಿಡ್ತೀವಿ. ಯಾಕಂದರೆ ಅವಳು ಅವಳ ಜೊತೆನೇ ಇರ್ತಾಳೆ. ಇಬ್ಬರನ್ನು ಬಿಟ್ಬಿಟ್ರೆ ಒಂದೊಂದು ಸತಿ ಹೋಗ್ಬಿಟ್ಟು ನೈಟ್ ಟೈಮ್ ಬರೋದೇ ಇಲ್ಲ. ನಾನು ನಮ್ಮ ಅಪ್ಪಂಗೆ ಹೇಳ್ತೀನಿ, ನೋಡು ಯಾರನ್ನ ತೊಗೊಂಡೋಗ್ಬಿಟ್ರೆ ಏನು ಮಾಡ್ತೀರಾ ಅಂದರೆ, ಬಂದರೆ ಬರ್ತವೆ, ಇಲ್ಲ ಅಂದರೆ ಇಲ್ಲ ಅಂತಾರೆ. ಯಾಕಂದರೆ ಅವರಿಗೆ ಗೊತ್ತು ಬರ್ತವೆ ಖಂಡಿತ ಅಂತ ಹೇಳಿ. ನೈಟ್ ಟೈಮು ಬಂದಿಲ್ಲ ಅಂದರೂ ನೆಕ್ಸ್ಟ್ ಡೇ ಬೆಳಗ್ಗೆ ಖಂಡಿತವಾಗ್ಲೂ ಬಂದೇ ಬಂದಿರ್ತಾರೆ. ನಾನು ನೋಡಿದರೆ ಅಲ್ಲಿ ಒಂದು ಕಾಣ್ತಿದ್ದಲ್ಲ ಹಸು, ಚಿಕ್ಕದೇ, ಅದನ್ನು ದೊಡ್ಡದಲ್ಲ. ಸೊ ಅದು ಬಂದು ಕೆಂದಿ. ಎರಡೂ ಸೇಮ್ ಕಲರೇ ಇದೆ. ಅದೊಂದು ಚೂರು ಪುಟ್ಟಗಿರೋದಕ್ಕೆ ಅದಕ್ಕೆ ಪುಟ್ಟಿ ಅಂತ ಇಕ್ಕವ್ರೆ. ಇಷ್ಟೇ ಸ್ನೇಹಿತರೆ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿರೋದ್ರಿಂದ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.